ವಿಚಾರವಾಗಿ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ರಾಜಕೀಯ ಮಾಡೋದ್ಬಿಟ್ಟು ಮ್ಯಾನಿಫೆಸ್ಟೋದಲ್ಲಿ ಹಾಕೊಳ್ಳಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಏನು ನೋಡಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದ DMK ಸರ್ಕಾರ ಇದೆ. ಕಾಂಗ್ರೆಸ್ಸಿಗರಿಗೆ DMKಯನ್ನು ಮನವೊಲಿಸೋದು ಕಷ್ಟದ ಕೆಲಸ ಆಗಿರಲಿಲ್ಲ. ಆದರೆ ರಾಜ್ಯದ ಜನರಿಗೆ ಕಷ್ಟ ಆದರೂ ಪರವಾಗಿಲ್ಲ, ಬೆಂಗಳೂರಿಗೆ ಕುಡಿಯೋ ನೀರು ಸಿಗದೇ ಇದ್ರೂ ಪರವಾಗಿಲ್ಲ ಅಂತ ತಮಿಳ್ನಾಡವ್ರು ಕೇಳೋಕ್ಕೆ ಮುಂಚೆನೇ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಹರಿಸಿದ್ರು. ಆದರೆ ಅವ್ರಿಗೆ ಒಂದು ಮಾತು, ರಾಜ್ಯದ ಹಿತಕ್ಕಾಗಿ ಮತ್ತು ಎರಡೂ ರಾಜ್ಯಗಳ ಹಿತ ಇದೆ ಮೇಕೆದಾಟು ಯೋಜನೆಯಲ್ಲಿ ಅನ್ನೋದನ್ನು ಯಾಕೆ ಅರ್ಥ ಮಾಡಿಸ್ತಿಲ್ಲ? ನಮ್ಮ ರಾಜ್ಯ ಜನರಿಗೆ ಕಷ್ಟ ಕೊಟ್ರಿ. ಇವತ್ತು ಒಂದು ಟ್ಯಾಂಕರಿಗೆ 5,000 ರೂಪಾಯಿ 6,000 ರೂಪಾಯಿ ಕೊಡಬೇಕು ಒಂದು ಟ್ಯಾಂಕರ್ ನೀರಿಗೆ. ಕುಡಿಯೋಕ್ಕೆ ನೀರಿಲ್ಲ ಬೆಂಗಳೂರಿನಲ್ಲಿ. ನೀವು ಧಾರಾಳವಾಗಿ ಅವ್ರು ಕೇಳೋಕ್ಕೆ ಮುಂಚೆನೇ ತಮಿಳ್ನಾಡಿಗೆ ನೀರು ಹರಿಸಿದ್ರಿ. ಈಗ ತಮಿಳ್ನಾಡಿಗೆ ನೀರು ಹರಿಸಿದವರಿಗೆ ಮೇಕೆದಾಟುವಿನ ಯೋಜನೆ ರೂಪಿಸಿದರೆ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ಯಾಕೆ ಮನವರಿಕೆ ಮಾಡಿಕೊಡ್ತಾ ಇಲ್ಲ? ಇವತ್ತು ಚೆಂಡು ಕಾಂಗ್ರೆಸ್ ಮತ್ತು DMK ಕೈನಲ್ಲಿದೆ. ಅವ್ರ ಹತ್ರ ಇದೆ. ಅವರು ಮನವೊಲಿಸೋ ಕೆಲಸ ಅವ್ರು ಮಾಡಬೇಕಾಗಿತ್ತು. ಮನವೊಲಿಸೋದು ಬಿಟ್ಟು ಅವರು ರಾಜಕಾರಣ ಮಾಡ್ತಾಯಿದ್ದಾರೆ, ಇವರು ರಾಜಕಾರಣ ಮಾಡ್ತಿದ್ದಾರೆ. ತಮಿಳುನಾಡು ವಕೀಲರು ಹೇಳಿದ್ದಾರೆ, ಶೇಖರ್ ನಾಪಡೆ ಅಂತೇಳಿ ಅವತ್ತು 2019ನಲ್ಲಿ ವಕಾಲತ್ ಮಾಡಿದಾಗ ಮೇಕೆದಾಟಿಗೆ ಯಾವ ವಿರೋಧನೇ ಇಲ್ಲ, ಅವ್ರು ಕಟ್ಕೋಬಹುದು ಮೆಟ್ಟೂರು ಆದ್ಮೇಲೆ ಅಂತ. ಆದರೆ ಇವತ್ತು ಕಾಂಗ್ರೆಸ್ ಅವರು ಕೋಯಲೇಷನಿಂದ ಆಗ್ತಾಯಿಲ್ಲ. ಅದಕ್ಕೆ ಅಲ್ಲ, ಏನಂದರೆ ಅಲ್ಲೂ DMK ಸರ್ಕಾರ ಇರೋದು, ಇಲ್ಲಿ ಕಾಂಗ್ರೆಸ್ ಇರೋದು. ಎರಡೂ ಮೈತ್ರಿಕೂಟಗಳು. ಒಂದು ರಾಜ್ಯದ ಕಾಂಗ್ರೆಸ್ಸು ಕೇಂದ್ರದ ನಾಯಕರಿಗೆ ಮನವೊಲಿಸಿ ಆ ಯೋಜನೆ ಮಾಡಿಸ್ಬೇಕು, ಇಲ್ಲ ಅಂದರೆ ಮೈತ್ರಿಯಿಂದ ಹೊರಗೆ ಬರಬೇಕು. ರಾಜ್ಯದ ಹಿತ ಮುಖ್ಯ ಆದರೆ ಮೈತ್ರಿಯಿಂದ ಹೊರಗೆ ಬರಬೇಕು. ಇಲ್ಲ ಅವ್ರು ಮನವೊಲಿಸಿ ಇದು ಎರಡೂ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕು. ನೀವೇ ಯೋಚನೆ ಮಾಡಿ, ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂದರೂ ನೀರು ಬಿಟ್ಟರೋ ಇಲ್ವೋ? ನೀರು ಬಿಟ್ಟವರಿಗೆ ಅಷ್ಟು ಇಲ್ಲಿಯ ಜನರ ತೊಂದರೆ ಅನುಭವಿಸಿದ್ರು ಪರವಾಗಿಲ್ಲ ಅಂತ ತಗೊಂಡ ರಿಸ್ಕನ್ನು ಯಾಕೆ ನೀವು ರಾಜ್ಯದ ಹಿತಕ್ಕಾಗಿ ರಿಸ್ಕ್ ತಗೋತಾ ಇಲ್ಲ? ನಿಮ್ಮ ಮೇಕೆದಾಟು ಪಾದಯಾತ್ರೆ ಬರೀ ಬೂಟಾಟಿಕೆನ ರಾಜಕಾರಣಕ್ಕೆ ಮಾಡಿದ್ರೆ ನೀವು? ಪಾದಯಾತ್ರೆ ಮಾಡೋಕ್ಕೆ ತೋರಿಸಿದಂಥ ಆಸಕ್ತಿಯನ್ನು ಇವತ್ತು ಯಾಕೆ ಮನವರಿಕೆ ಮಾಡಿಕೊಡೋದಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ನಿಮ್ದು ಹಂಗಿದ್ರೆ ಪಾದಯಾತ್ರೆ ಬೂಟಾಟಿಕೆ. ಸರ್, ಅದು ಬೆಳಗಾವಿನಲ್ಲಿ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಬಿಜೆಪಿಯಿಂದ ಪಂಚಮಸಾಲಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಇದೇ ವಿಚಾರವಾಗಿ ವಚನಾನಂದ ಸ್ವಾಮೀಜಿಗಳು ಪಂಚಮಶಾಲೆ ಮುಖಂಡರ ಜೊತೆ ಏನೋ ಸಭೆ ಕರೆದಿದ್ದಾರಂತೆ, ಅದು ಏನು ವಿಚಾರ? ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ಜಗದೀಶ್ ಶೆಟ್ಟರು ನಡುವೆ ಒಂದು 7-8 ತಿಂಗಳ ಕಾಲ ಪಕ್ಷ ಬಿಟ್ಟು ಹೊರಗೆ ಹೋಗಿದ್ರು ಅನ್ನೋದು ಬಿಟ್ಟರೆ ನಮ್ಮ ಪಕ್ಷದ ಕಟ್ಟಿ ಬೆಳೆಸಿದ್ರೊಳಗೆ ಅವರ ಕುಟುಂಬದ ಪಾತ್ರವೂ ಕೂಡ ಇತ್ತು. ಅಷ್ಟು ಮಾತ್ರ ಹೇಳಬಲ್ಲೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.